ನಿತ್ಯ ಜೀವನಕ್ಕೆ ಸ್ವಾಗತ. ನಾನು ಇವತ್ತು ಕಾರ್ತಿಕ್ ಸೋಮವಾರ ಅಲ್ಲ, ಊರಿಗೆ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ಸ್ವಲ್ಪ ಬೇರೆ ಒಂದು ಫಂಕ್ಷನ್ ಇದೆ, ಮುಗಿಸ್ಕೊಂಡು ಹಂಗೆ ನಮ್ಮ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಬರ್ತೀನಿ. ನಮ್ಮ ಗದ್ದೆ ಹತ್ರ ಎಲ್ಲ ಹೋಗಬೇಕು. ಹಾಗಾಗಿ ಫಂಕ್ಷನ್ ಮುಗಿಸ್ಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಕಾರ್ತಿಕ್ ಸೋಮವಾರದಲ್ಲಿ ನಮ್ಮ ದೇವಸ್ಥಾನ ಹತ್ರಗಳಿದ್ದಾಗ ಈಶ್ವರ ಎಲ್ಲವೂ ಒಂದೇ, ಶಿವನೇ. ಎಲ್ಲಿ ಮಾಡಿದ್ರು ಶಿವನ ದೇವಸ್ಥಾನಕ್ಕೆ ಹೋದರೆ ಶಿವನಿಗೆ ಅರ್ಪಿತ ಆಗುತ್ತೆ. ಹಾಗಾಗಿ ನಮ್ಮದು ಬೀರೇಶ್ವರ ಅಲ್ಲಿ ಹೋಗ್ತೀವಿ. ಎಲ್ಲಿ ನಿಮಗೆ ಅನುಕೂಲ ಆಗುತ್ತೆ 4 ಸೋಮವಾರದಲ್ಲಿ ನಿಮ್ಮ ಕೈಯಲ್ಲಾಗಿದ್ದು 2 ಅಥವಾ ಅಖಂಡ ದೀಪ ಅಂದರೆ ಒಂದೇ ಸಾಕು, 2 4 ನಿಮ್ಮ ಕೈಯಲ್ಲಾದಷ್ಟು ಹೋಗಿ ದೀಪಗಳನ್ನು ಅಂಟಿಸಿ ಬೆಳಗ್ಬಿಟ್ಟು ಬಂದರೆ ತುಂಬಾ ಒಳ್ಳೆಯದು. ಆಮೇಲೆ ಅಲ್ಲಿ ಎಣ್ಣೆಗಳನ್ನೆಲ್ಲ ಸುರಿಯೋದು, ಅಲ್ಲಲ್ಲೆಲ್ಲ ಇದು ಮಾಡೋದು, ಗಲೀಜೆಲ್ಲ ಮಾಡಬಾರ್ದು. ದೇವಸ್ಥಾನ ಅಂದರೆ ಮನೆಗಿಂತ ಹೆಚ್ಚು ಸ್ನೇಹಿತರೆ. ಹಾಗಾಗಿ ನಮ್ಮ ಕಷ್ಟಗಳು, ಬೆಳಕು, ಎಣ್ಣೆ ದೀಪ ಎಲ್ಲ ಬೆಳಕು ಬೆಳಗಿದ್ರೂ ಅದು ನಮ್ಮ ಮನೆಗೆ ಒಳ್ಳೆಯದೇ ಆಗುತ್ತೆ. ಹಾಗಾಗಿ ಕಾರ್ತಿಕ್ ಸೋಮವಾರದಲ್ಲಿ ದೀಪ ಹಚ್ಚೋದು ಅದೇ ಉದ್ದೇಶದಿಂದ. ದೇವತೆಗಳೆಲ್ಲ ಈ ತಿಂಗಳು ಮತ್ತು ಈ ಶಿವರಾತ್ರಿ ತಿಂಗಳು ಮತ್ತು ಧನುರ್ಮಾಸದ ತಿಂಗಳು ದೇವತೆಗಳೆಲ್ಲ ಮನೆಗೆ ಆಹ್ವಾನ ಆಗ್ತವೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನೇ ದೀಪ ಮುಸ್ಸಂಜೆ ಟೈಮಲ್ಲಿ ದೀಪನ ಹಚ್ಚಿ ದೇವರುಗಳನ್ನು ಆಹ್ವಾನ ಮಾಡ್ಕೊಳ್ತಾರೆ. ಅದು ಯಾವುದೋ ರೂಪದಲ್ಲಿ ಬರ್ಬೋದು, ನಾಯಿ ರೂಪದಲ್ಲಿ ಬರ್ಬೋದು, ಒಂದು ಹವಾಮಾನ ಗಾಳಿನಲ್ಲಿ ಬರ್ಬೋದು, ಮನುಷ್ಯರ ರೂಪದಲ್ಲಿ ಬರ್ಬೋದು. ಒಳ್ಳೆ ಮನಸ್ಥಿತಿ ಇದ್ದಾಗ ಖಂಡಿತ ಏನೋ ಒಂದು ಒಳ್ಳೆಯ ಆಗೋಚರ ಆಗುತ್ತೆ. ಹಾಗಾಗಿ ಕಾರ್ತಿಕ್ ಸೋಮವಾರದಲ್ಲಿ ತಪ್ಪದಿರ 4 ಸೋಮವಾರ ಇದೆ. ಇದು 3ನೇ ಸೋಮವಾರ ಇವತ್ತು. ಹಾಗಾಗಿ ಇನ್ನೂ 1 ಸೋಮವಾರ ಇದೆ. ನಾನು ಇನ್ನೂ ಮುಂಚೆ ಮಾಡಬೇಕಾಗಿತ್ತು, ನನಗೆ ಒಂದು ಸ್ವಲ್ಪ ಇನ್ನೂ ಗೊಂದಲ ಆಯಿತು, ಹಂಗಾಗಿ ಮಾಡಿರಲಿಲ್ಲ. ಇವತ್ತು ಇನ್ನೂ 2 ಸೋಮವಾರ ಇದೆಯಲ್ಲ ಅನ್ನೋದಕ್ಕೋಸ್ಕರ ನಾನು ಇನ್ನೊಂದೇ ಉಳ್ಕೊಳ್ಳುತ್ತೆ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರೊಳಗೆ ಇನ್ನೊಂದು ಸೋಮವಾರ ಉಳ್ಕೊಳ್ಳುತ್ತೆ. ಆವಾಗಾದರೂ ತಪ್ಪದಿರ ಎಲ್ಲರೂ ಹೋಗ್ಬಿಟ್ಟು ಬನ್ನಿ ವೀಕ್ಷ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ನಮ್ಮ ದೇವಸ್ಥಾನದಲ್ಲಿ ನೋಡಿ ಓಂ ಥರ ಎಲ್ಲ ಹಚ್ಚಿದ್ದೀವಿ. ಆ ಥರ ಇನ್ನು ಫಸ್ಟು ಸತಿ ಎಲ್ಲ ಅಲ್ಲಲ್ಲೆಲ್ಲ ಹರಡ್ತಾ ಇದ್ರು. ಅವರು ನಮಗೆ ಗೊತ್ತಿರೋದ್ರಿಂದ ಇಷ್ಟೊಂದು ಹರಡಕ್ಕೆಲ್ಲ ಇದು ಮಾಡಬೇಡ್ರಿ ಅಂದ್ವಿ. ಎಣ್ಣೆ ತುಂಬ ಅಲ್ಲೆಲ್ಲ ಅಂಗಳೆಲ್ಲ ಗಲೀಜಾಗ್ತಿತ್ತು. 6 ತಿಂಗಳಾದರೂ ಅದು ಎಣ್ಣೆ ಅಂಶ ಹಂಗೆ ಬಿಸಿಲಿಗೆ ಆವಿ ಆಗ್ತಿತ್ತು. ಕೆಲವರು ಜಾರ ಥರ ಇರುತ್ತೆ, ಕೆಲವು ಅಂಟಾಗುತ್ತೆ ಕಾಲು. ನಾನು ವಿಡಿಯೋದಲ್ಲಿ ಕವರ್ ಮಾಡಿರೋ ಥರ ನೋಡಿ ಎಷ್ಟು ನೀಟಾಗಿ ಅಷ್ಟೊಂದು ಹರಡಲಿಲ್ಲ. ಮತ್ತು ಒಂದು ಟೇಬಲ್ ಥರ ಇಟ್ಟು ಆಮೇಲೆ ಅರೇಂಜ್ ಮಾಡ್ತೀವಿ ಅಂತಂದರು. ಜನ ಜಾಸ್ತಿ ಇರೋದ್ರಿಂದ ನಾವು ಕೆಳಗಡೆ ಇಟ್ಟಿರೋದನ್ನು ಮಾತ್ರ ಇದು ಮಾಡಿದ್ದೀವಿ. ನಾವು ಮುಂದೆಗಡೆ ಅಷ್ಟೇ ಹಚ್ಬಿಟ್ಟು ತಟ್ಟೆನಲ್ಲಿಟ್ಟು ಹಚ್ಚಿ ಬಂದ್ವಿ ಸ್ನೇಹಿತರೆ. ಹಾಗಾಗಿ ನಾನು ಫುಲ್ಲು ನಮ್ಮ ದೇವಸ್ಥಾನ ಫುಲ್ಲು ಕವರ್ ಮಾಡಿದ್ದೀನಿ. ನೋಡಿದ್ರಲ್ಲ ವಿಡಿಯೋನ. ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.